ಕುಡಿಯುವ ನೀರಿನ ತೊಂದರೆ ಬಹಳಷ್ಟು ಇದೆ. ಈ ಒಂದು ನಿಟ್ಟಿನಲ್ಲಿ ನಮ್ಮ ಮಾನ್ಯ ಸಂಸದರಾದಂಥ ಮಲ್ಲೇಶ್ ಬಾಬುರವರು ಅತಿ ಕಾಳಜಿ ವಹಿಸಿ ಈಗಾಗಲೇ ನಮ್ಮ ಮಾಜಿ ಮುಖ್ಯಮಂತ್ರಿಗಳು ಹಾಲಿ ಕೇಂದ್ರ ಮಂತ್ರಿಗಳಾದಂಥ ಕುಮಾರಸ್ವಾಮಿ ಅವರ ಜೊತೆ ಕೂಡ ಮಾತಾಡಿ ಈಗಾಗಲೇ ಆಂಧ್ರದ ಮುಖ್ಯಮಂತ್ರಿಗಳಾದಂಥ ಚಂದ್ರಬಾಬು ನಾಯ್ಡು ಅವರ ಹತ್ರ ಮತ್ತು ಉಪಮುಖ್ಯಮಂತ್ರಿಗಳಾದಂಥ ಪವನ್ ಕಲ್ಯಾಣ್ ಅವರ ಹತ್ರ ಕೂಡ ಈ ಬಗ್ಗೆ ಗಂಭೀರವಾಗಿ ಚರ್ಚೆ ನಡೆಸಿದ್ದಾರೆ. ಈ ಒಂದು ನಿಟ್ಟಿನಲ್ಲಿ ನಾವು ಡೆಲ್ಲಿನಲ್ಲಿ ನಡೆದಂಥ ನಮ್ಮ ನ್ಯಾಷನಲ್ ಡೈರಿ ಕಾನ್ಫರೆನ್ಸ್ ಅದಕ್ಕೆ ನಾವು ಹೋದಾಗ ನಾನು ಮತ್ತು ಸಾಮೇಗೌಡರು, ಹರೀಶ್ ಅವರು ಮತ್ತು ಕೋಲಾರ ತಾಲೂಕಿನ ನಾಗರಾಜರವರು 4 ಜನ ನಮ್ಮ ಮಾಜಿ ಮುಖ್ಯಮಂತ್ರಿಗಳನ್ನು ಮತ್ತು ಹಾಲಿ ಕೇಂದ್ರ ಮಂತ್ರಿಗಳನ್ನು ಭೇಟಿ ಮಾಡಿದಾಗ ಅವರು ಚಂದ್ರಬಾಬು ನಾಯ್ಡು ಅವರ ಹತ್ರ ಮಾತಾಡಿದ ವಿಚಾರವನ್ನು ನಮಗೆಲ್ಲ ಕೂಡ ತಿಳಿಸಿದ್ರು. ಈಗಾಗಲೇ ಎಲ್ಲಿಂದ ನೀರು ಬರಬೇಕು ಅನ್ನೋದ್ರ ಬಗ್ಗೆ ಕೂಡ ನಮ್ಮ ಮಲ್ಲೇಶ್ ಬಾಬು ಅವರು ಒಂದು DPR ಕೂಡ ಸಿದ್ಧಪಡಿಸಿ ಎಲ್ಲ ಕೂಡ ತಯಾರು ಮಾಡಿ ಇಟ್ಕೊಂಡಿದ್ದಾರೆ. ಇದನ್ನ ಮಾನ್ಯ ಚಂದ್ರಬಾಬು ನಾಯ್ಡು ಅವರು ನೋಡಿದ ನಂತರ ಆಗಲೇ ನೀವು ಬಹಳ ಸ್ಟಡಿ ಮಾಡಿದ್ದೀರಿ ಅನ್ನೋ ವಿಚಾರನ ಕೂಡ ನಮ್ಮ ಮಲ್ಲೇಶ್ ಬಾಬು ಅವ್ರನ್ನ ಶ್ಲಾಘಿಸಿದ್ದಾರೆ. ಅವರು ನಮ್ಮ NDA ಭಾಗವಾಗಿರೋದ್ರಿಂದ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ. ಆದರೆ ದುರದೃಷ್ಟವಶಾತ್ ಎತ್ತಿನ ಹೊಳೆ ಪ್ರಾರಂಭವಾಗಿ ಹಲವಾರು ವರ್ಷಗಳಾದರೂ ಕೂಡ ಈ ಒಂದು ಏನು ಕುಡಿಯುವ ನೀರಿನ ಯೋಜನೆ ಇನ್ನೂ ಕೂಡ ಕಾರ್ಯಗತ ಆಗದೆ ಇರತಕ್ಕಂಥದ್ದು ವಿಷಾದನೀಯ. ಜೊತೆಗೆ ಏನು KC ವ್ಯಾಲಿ ನೀರಿದೆಯೋ ಅದು ಕೋಲಾರಕ್ಕೆ ಕುಡಿಯೋ ನೀರನ್ನು ಸರಬರಾಜು ಮಾಡ್ತಕ್ಕಂಥ ಯರಗೋಳು ಪ್ರಾಜೆಕ್ಟ್ಗೂ ಕೂಡ ಆ ನೀರು ಹೋಗಿ ಆ ನೀರಿನಿಂದ ಕಲುಷಿತ ಆಗ್ತಾ ಇರ್ತಕ್ಕಂಥದ್ದು ಬಹಳ ಒಂದು ದುಃಖದ ಸಂಗತಿ ಆಗಿದೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಕೂಡ ಏನು ನಮ್ಮ ಕುಮಾರಸ್ವಾಮಿಯವರು ಮತ್ತು ಮಲ್ಲೇಶ್ ಬಾಬು ಅವರು ಈ ಒಂದು ಇದನ್ನು ಮುಂದೆ ಇಟ್ಟಿದ್ದಾರೋ ಇದರ ಬಗ್ಗೆ ಕೂಲಂಕಷವಾಗಿ ಚರ್ಚೆ ಮಾಡಿ ಆ ನೀರನ್ನು ಈ ಕಡೆ ತಿರುಗಿಸಿದ್ರೆ ಈ ಒಂದು ಬಾಯಾರದಂಥ ಈ ತಾಲೂಕುಗಳು ಮತ್ತು ಜಿಲ್ಲೆ ಕೂಡ ಸ್ವಲ್ಪ ಸಮೃದ್ಧಿ ಆಗ್ತದೆ ಕುಡಿಯೋ ನೀರಿನ ಬಗ್ಗೆ ಅಂತ ಹೇಳೋದಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಇದೇ ವಿಚಾರವಾಗಿ ಕೂಡ ಲೋಕಸಭೆಯಲ್ಲಿ ಇಲಿ ವಯಸ್ಸಲ್ಲಿ ಕೂಡ ನೀರು ಬೇಕು ಅಂತ ಕೈ ಎತ್ತಿ ಜೋಡಿಸಿ ಲೋಕಸಭೆಯಲ್ಲಿ ಇದು ಮಾಡಿದ್ರು ದೇವೇಗೌಡರು. ಅದಕ್ಕೆ ತಾವೇಳ್ತಾರೆ ಈ ವಯಸ್ಸಲ್ಲಿ ಕೂಡ ಮಾನ್ಯ ಮಾಜಿ ಪ್ರಧಾನಮಂತ್ರಿಗಳಾದಂಥ ದೇವೇಗೌಡರು ಈ ರಾಜ್ಯದಲ್ಲಿ ಯಾವಾಗ ನದಿಗಳ ಒಂದು ವ್ಯಾಜ್ಯಗಳು ಬರ್ತವೋ, ನದಿಗಳ ನೀರಿನ ಬಗ್ಗೆ ವಿಚಾರ ಬರ್ತದೋ ಆಗೆಲ್ಲರೂ ಕೂಡ ಅವ್ರನ್ನ ಉಪಯೋಗಿಸ್ಕೊಂಡಿದ್ದಾರೆ. ಮಾನ್ಯ ಸಿದ್ದರಾಮಯ್ಯನವರು ಕೂಡ ನಮ್ಮ ದೇವೇಗೌಡರ ಅಭಿಪ್ರಾಯವನ್ನ ಅಧಿಕಾರದಲ್ಲಿ ಇದ್ದಾಗಲೂ ಕೂಡ ಅವರ ಅಭಿಪ್ರಾಯವನ್ನ ತೆಗೆದುಕೊಂಡಿದ್ದಾರೆ. ಯಾಕೆಂತಂದ್ರೆ ಮಾನ್ಯ ದೇವೇಗೌಡರು ಒಬ್ಬ ರೈತನ ಮಗನಾಗಿ ಇವು ಏನು ನೀರಿನ ಬಗ್ಗೆ ಮತ್ತು ನದಿಗಳ ಬಗ್ಗೆ ಬಹಳಷ್ಟು ಉತ್ಕೃಷ್ಟವಾದಂಥ ಮಾಹಿತಿಯನ್ನು ಇಟ್ಕೊಂಡಿದ್ದಾರೆ ಮತ್ತು ಅಂತಾರಾಜ್ಯ ಜಲ ವಿವಾದಗಳ ಬಗ್ಗೆ ಕೂಡ ಅತಿ ಕಾಳಜಿಯನ್ನು ವಹಿಸಿ ಪೂರ್ತಿ ತಿಳಿದುಕೊಂಡಿರುವಂಥ ವ್ಯಕ್ತಿ ಆಗಿರೋದ್ರಿಂದ ಅವರು ರಾಜ್ಯಸಭೆಯಲ್ಲಿ ನೀರಿಗಾಗಿ ಆಗ್ರಹಿಸಿದ್ದಾರೆ. ಅಂತ ಮುತ್ಸದಿಯನ್ನ ನಾವು ನಿಜಕ್ಕೂ ಕೂಡ ಪಡೆದಿರುವಂಥದ್ದು ನಮ್ಮ ಸುಕೃತ ಇಚ್ಛೆ ಪಡ್ತಾ ಇದೆ. ಇತ್ತೀಚೆಗೆ ಮೈತ್ರಿ ಸರ್ಕಾರದ ಒಂದು ಹೆಲಿಕಾಪ್ಟರ್ ಘಟಕ ನಮ್ಮ ಜಿಲ್ಲೆ ಕೋಲಾರದಲ್ಲಿ ಒದಗಿಸಿದೆ. ಒಂದು ಅಭಿವೃದ್ಧಿ ಬಗ್ಗೆ ಟೀಕೆ ಟಿಪ್ಪಣಿ ಮಾಡೋದು ಅಂತ ಒಳ್ಳೇದೇನಲ್ಲ. ಯಾಕೆಂತಂದ್ರೆ ಇವತ್ತು ಟೀಕೆ ಮಾಡೋರು ಇವತ್ತಿರ್ತಾರೆ, ನಾಳೆ ಅಧಿಕಾರದಲ್ಲಿ ಇಲ್ಲದೆ ಇರ್ಬೋದು. ಅದೇ ಮಾಡಿರುವಂತ ಕಾರ್ಯಗಳು ಶಾಶ್ವತವಾಗಿರ್ತದೆ. ರಕ್ಷಣಾ ಮಂತ್ರಿಗಳು ಆಗಮಿಸಿರುವಂತ ಹೆಚ್ಚಿನ ಭದ್ರತೆ ಇರ್ತದೆ. ಅವರು ಎಲ್ರಿಗೂ ಕೂಡ ಯಾರಿಗೂ ಇನ್ವಿಟೇಷನ್ ಅನ್ನ ಕೈಯಲ್ಲಿ ತಗೊಂಡ್ಕೊಂಡು ಹೋಗಿ ಕೊಟ್ಟಿರುವಂತ ನಿದರ್ಶನ ಇಲ್ಲ. ಅದು ಏನಿದ್ರು ಕೂಡ ಆನ್ಲೈನ್ ಅಲ್ಲಿ ಇದ್ರ ಇನ್ವಿಟೇಷನ್ ಕಳಿಸಿದ್ದಾರೆ. ಅದನ್ನ ಇವರು ಗಮನಿಸಿದ್ರೆ ಅಲ್ವಾ, ಇವರು ಗಮನಿಸಿಲ್ಲ. ಹಾಗಾಗಿ ಏನು ರಕ್ಷಣಾ ಮಂತ್ರಿ ಬಂದಾಗ ಬಹಳಷ್ಟು ರಕ್ಷಣೆ ಇರೋದ್ರಿಂದ ಇಮೇಲ್ ಮುಖಾಂತರವಾಗಿ ಕಳಿಸಿದ್ದಾರೆ. ಇದನ್ನ ಗಮನಿಸದೆ ಏನೋ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ, ಬಾಲಿಶವಾದಂಥ ಸ್ಟೇಟ್ಮೆಂಟು. ನೆಲ ಅಗದು ಬಿಡಿ, ಕರೆಂಟ್ ನಿಲ್ಲಿಸ್ಬಿಡಿ. ಯಾರ್ದು ಅಭಿವೃದ್ಧಿ ಕುಂಠಿತ ಆಗೋದು ಯಾರ್ದು? ಇದಾದ್ರೆ ಒಬ್ಬ ಅಭಿವೃದ್ಧಿಯನ್ನು ಮಾಡ್ಬೇಕಾಗಿರುವಂಥವರೇ ಈ ರೀತಿ ಮಾತಾಡಿದ್ರೆ
ಇದಕ್ಕೂ ನಿಜಕ್ಕೂ ಕೂಡ ಇದು ಅಕ್ಷಮ್ಯವಾದಂಥ ಅಪರಾಧ ಇದು. ಇತ್ತೀಚೆಗೆ ನಡೆದಂತ ಅವಿರೋಧ ಆಯ್ಕೆ TIMC ಅದ್ರಲ್ಲಿ ಕೂಡ 4 JDSಗೆ ಕೊಡ್ತಾರೆ ಅಂತ ಒಬ್ಬ ವ್ಯಕ್ತಿ ಹೇಳಿದಾಗ, ಒಬ್ಬ ಶಾಸಕರು ಹೇಳಿದಾಗ ಎಲ್ಲೋ ಒಂದು ಕಡೆ ಇದು ಎಡವಟ್ಟು ಆಯ್ತಾ? ಕೇವಲ ಒಂದು 2 ತಗೊಳ್ಳೋದು ಇಲ್ಲ, ಅದು ಚುನಾವಣೆಗೆ ಮೊದಲು ನಮ್ಮ ಅಲ್ಲಿ ಶೇರ್ ಹೋಲ್ಡರ್ಸನ್ನ ವಿನಾಕಾರಣ ನಮ್ಮ ಪಕ್ಷದವ್ರನ್ನೇ ಗುರಿಯಾಗಿಟ್ಕೊಂಡು ತೆಗೆದುಹಾಕಿದ್ರು. ಹಾಗಾಗಿ ಮತ್ತೆ ನಾವು ಈಗ ನಾಮಿನಲ್ ಸೇಗ್ಗೆ ಫೈಟ್ ಮಾಡೋದು ಬೇಡ ಅನ್ನೋ ಒಂದು ವಿಚಾರವಾಗಿ ನಾವು ಅಲ್ಲಿ ಫೈಟ್ ಮಾಡಲಿಲ್ಲ. ಆದಾಗ್ಯೂ ಕೂಡ ನಮ್ಮ ಪಕ್ಷದ ಒಂದು 3-4 ಜನ ಈಗಾಗಲೇ ಅವಿರೋಧವಾಗಿ ಆಯ್ಕೆ ಆಗಿದ್ದಾರೆ. ಚುನಾವಣೆ ಅವಿರೋಧವಾಗಿ ಆಯ್ಕೆ ಆಗಿದ್ದು ಚುನಾವಣೆ ಇರ್ತೀರ ಮಾಡಿರೋದು ಒಳ್ಳೇದಂತೀರಾ, ಇಲ್ಲ ಚುನಾವಣೆ ನಡಿಬೇಕಾಗಿತ್ತ? ಅಲ್ಲ, ಈಗ ನಾನು ಹೇಳಿದ್ನಲ್ಲ, ನಮ್ಮ ಪಕ್ಷದ ಷೇರುದಾರರು ಯಾರಿದ್ದಾರೋ ಅವರನ್ನೇ ಟಾರ್ಗೆಟ್ ಮಾಡಿ ಅವರನ್ನೇ ತೆಗೆದುಹಾಕಿದ್ದಾರೆ. ಅಂತ ಒಂದು ಸಂದರ್ಭದಲ್ಲಿ ನಾವು ಸೋಲೋದಕ್ಕೋಸ್ಕರ ಚುನಾವಣೆ ಎದುರಿಸೋದು ಅಂತ ಒಳ್ಳೇದೇನಲ್ಲ ಅನ್ನೋ ಒಂದು ವಿಚಾರದಲ್ಲಿ ನಾವು ಹಿಂದೆ ಸರಿದಿದ್ದೀವಿ. ಕಾರಣ ಏನು? ಶಾಸಕರು ನಿಮ್ಮ ಸಮನ್ವಯ ಕೊರತೆ ಇತ್ತ ಈ ತರ? ಇಲ್ಲ, ಹಾಗೇನಿಲ್ಲ. ಶಾಸಕರು ನಮ್ಮ ನಡುವೆ ಸಮನ್ವಯದ ಕೊರತೆ ಏನು ಇರಲಿಲ್ಲ. ನಮ್ಮ ವಿನಾಕಾರಣ ನಮ್ಮ ಷೇರುದಾರರನ್ನ, ಸಾವಿರಾರು ಷೇರುದಾರರನ್ನ ತೆಗೆದುಹಾಕಿರೋದ್ರಿಂದ ನಾವು ಈ ನಿರ್ಧಾರ ತಗೋಬೇಕಾಯ್ತು. ನಮ್ಮ ಸ್ವಲ್ಪ ಒಂದು 3-4 ಜನ ಇದ್ದಾರೆ. ಮುಂದೆ ನೋಡಿ, ಕಾದ್ ನೋಡಿ ಎಲ್ಲ ಏನಾಗ್ತದೆ. ಸರ್, ಅದು ಅವರ ಪಕ್ಷದ ಆಂತರಿಕ ವಿಚಾರ. ನಾವು ನಮ್ಮ ಬಲ ಇಲ್ಲ, ನಾವು ಯಾರಾಗ್ತಾರೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಮುಂದೆ ಚುನಾವಣೆಗಳು ಹೌದು. ಎಲ್ಲೋ ಒಂದು ಕಡೆ ಶಾಸಕರು ಹೋಗ್ತೀರಾ, ಅಧ್ಯಕ್ಷರು ಹೋಗ್ತೀರಾ ಅಂತ ಜನರ ಇಲ್ಲ, ಅದು ಏನು ಒಂದು ಗೆರೆ ಹೇಳಿದ್ದೀರಾ? ಇಲ್ಲ, ಅದು ಬರೀ ಊಹೆ ಮಾತ್ರನೇ. ಶಾಸಕರು ಬೇರೆ ಕಡೆ, ನಾವು ಬೇರೆ ಕಡೆ ಇಲ್ಲ. ಎಲ್ಲರೂ JDS ಪಕ್ಷದಲ್ಲೇ ಇರ್ತಕ್ಕಂಥದ್ದು. ನಾವು ಚುನಾವಣೆಗಳನ್ನ ಒಟ್ಟಾಗಿ ಎದುರಿಸ್ತೀವಿ. ನಾವು ಪಕ್ಷದಲ್ಲಿದ್ದೀವಿ, ಎಲ್ಲರೂ ಪಕ್ಷದಲ್ಲಿದ್ದಾರೆ, ಅವರು ಪಕ್ಷದಲ್ಲಿದ್ದಾರೆ. ಒಟ್ಟಾಗಿ ಚುನಾವಣೆಗಳನ್ನ ಎದುರಿಸ್ತೀವಿ. ಹಾಗೇನಿಲ್ಲ, ಜೊತೆಲಿ ಹೋಗ್ಬಾರ್ದು ಅನ್ನೋದೇನಿಲ್ವಲ್ಲ. ಸಂದರ್ಭ ಬಂದಾಗ ಜೊತೆಲಿ ಹೋಗ್ತೀವಿ. ಬರ್ಲಿಲ್ಲ ಅಂತ ನೀವು ಈಗ ಬರ್ಲಿಲ್ಲ ಅನ್ನೋದು ನಿಮ್ಗೆ ಕಾಣಿಸಿರಲ್ಲ, ಅಷ್ಟೇನೆ. ಇಲ್ಲ, ಯಾವುದೇ ಆ ರೀತಿಯಾದಂತ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ, ಯಾವುದೂ ಇಲ್ಲ.